ಅಯ್ಯೋ 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 ನನ್ನ ಮಗಳು ಕೋಟ್ಯಾಧೀಶ್ವರನ ಲವ್ ಮಾಡ್ತಿರೋ ವಿಚಾರನ ನಾನು ಹೋಗಿ ನನ್ನ ಹೆಂಡ್ರಿಗೆ ಹೇಳ್ಬೇಕು. ನನ್ನ ಹೆಂಡ್ರಂತೂ ಭಾಳ ಖುಷಿ ಪಟ್ಬಿಡ್ತಾಳೆ. ನನ್ನ ಮಗಳಿಗೆ ಹೇಳ್ಬೇಕು. ಹೆಂಗಾರ ಮಾಡಿ ಲವ್ ವಿಚಾರನ ನನಗೂ ಗೊತ್ತಾಯ್ತು ಅಂದರೆ ನನ್ನ ಮಗಳು ಹೊಸಿ ಧೈರ್ಯವಾಗಿರ್ತಾಳೆ. ಅಲ್ಲ, ಎಂಥ ಸಂದ ಕಾಣುತ್ತಿದ್ಲು ಆ ಬಟ್ಟೆನಾಗೆ ಅದ್ರಾಗೆ. ಅಯ್ಯೋ 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 ಅಯ್ಯೋ. ಲೇ ಶಾರದಾ, ಲೇ ಶಾರದಾ, ನಿಂಗೆ ಏನೋ ಒಂದು ವಿಷಯ ಹೇಳ್ಬೇಕು, ಬಾರೆ ಇಲ್ಲಿ. ಅಯ್ಯಯ್ಯಯ್ಯಯ್ಯಯ್ಯ, ಯೋನ್ರಿ ನಿಮ್ದು ದಿನಾನು ಯೋನಾರ ಒಂದು ಇದ್ದಿದ್ದೇನೆ ನಿಮ್ದಂತುನ್ವೆ. ಸುಮ್ಮನೆ ಸುಮ್ಮನೆ ಇರೋಕ್ಕೆ ಇಲ್ಲ ಅಂತೀರ. ಏನಾರ ಒಂದು ಶಾರದಾ 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 ಅಂತ ಬಡ್ಕೊಂಡಿಲ್ಲ ಅಂದರೆ ನಿಮ್ಗಂತೂ ನೆಮ್ಮದಿ ಇಲ್ಲ. ಯೋನ್ ವಿಷಯ ಅಂತ ಹೇಳಿ ಸರಿಯಾಗಿ ಹೇಳಿ. ನನಗೇನು ಮಾಡೋಕ್ಕೆ ಕ್ಯಾಮಿಲ್ಲ ಅನ್ಕೊಂಡ್ರೆ ಹೋಗ್ಬೇಕು. ನಿಮ್ಮಂಗೆ ಅಂಗಡಿನಾಗ ಹಳ್ಳ ಆಡ್ಸ್ಕೊಂಡು ಕುಂತ್ಕೊಳ್ಳೋಕ್ಕೆ ನಾನೇನು ಬಿಟ್ಟು ಕುಂತಿಲ್ಲ. ಅದೇನು ಅಂತ ಹೇಳಿ. ನಾನು ಏಳ ವಿಷಯ ಕೇಳಿದ್ರೆ ನೀನಂತೂ ಭಾಳ ಖುಷಿ ಪಟ್ಬಿಡ್ತೀಯ ಕಣ್ಲೆ, ಭಾಳ ಖುಷಿ ಪಟ್ಬಿಡ್ತೀಯ. ಏನು ಅಂತ ವಿಷಯ ಗೊತ್ತಾ? ನಾವಂತೂ ಕೋಟ್ಯಾಧೀಶ್ವರ ಆಗೋಗ್ಬಿಡ್ತೀವಿ ಕಣ್ಲೆ. ಇದೇನ್ರಿ ಹಿಂಗೆ ಹೇಳ್ತಿದ್ದೀರಾ? ನಾವು ಕೋಟ್ಯಾಧೀಶ್ವರ ಆಯ್ತೀವ ಹೆಂಗೆ? ಲೇ, ನಮ್ಮ ಮಗಳು ಒಂದು ಹುಡುಗನ ಲವ್ ಮಾಡ್ತಾವಳೆ. ಆ ಹುಡುಗ ಸಾವುಕಾರು, ಗೊತ್ತೇನೆ? ಹೌದಾ? ನಿಮಗೂ ವಿಷಯ ಗೊತ್ತಾಯ್ತೇನೋ? ಅಂದ್ರೆ ಏನ್ಲೇ ಅರ್ಥ? ಯಪ್ಪ ಸದ್ಯ ಸಾವುಕಾರು ಮಗಂದು ನನ್ನ ಮಗಳದು ಲವ್ ವಿಚಾರನ ನನ್ನ ಗಂಡಂಗೆ ಹೇಳ್ಬಾರ್ದು ಅಂತ ಸುಮ್ಕಿದ್ದೆ. ಸದ್ಯ ಈಗ ನೋಡಿದ್ರೆ ಎಲ್ಲ ನನ್ನ ಗಂಡಂಗೂ ಗೊತ್ತಾಗೈತೆ. ನನ್ನ ಗಂಡನೂ ಖುಷಿ ಆಗವನೆ. ಹಂಗಂದ್ರೆ ನನ್ನ ಗಂಡಂಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತದೆ. ಇರು ಹೇಳ್ತೀನಿ. ರೀ, ನಿಮಗೂ ವಿಷಯ ಗೊತ್ತಾಯ್ತೇನು? ಹ್ಞೂನ್ಲೇ, ನನಗೂ ವಿಷಯ ಗೊತ್ತಾಯ್ತು. ಮನೆ ಬೆಂಗಳೂರು ಹೋಗಿದ್ನಲ್ಲ, ಆವಾಗ ಎಲ್ಲ ವಿಷಯನೂ ಗೊತ್ತಾಯ್ತು. ಲೇ, ನಿನಗೆ ವಿಷಯ ಮೊದಲೇ ಗೊತ್ತೇನೆ? ಹ್ಞೂ ರೀ, ಗೊತ್ತಿತ್ತು. ನನ್ನ ಮಗಳು ಸಾವುಕಾರನ ಮಗನ ಲವ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಅದೇ ನಾನು ಹೆಂಗೆ ಹೇಳೋದು ನಿಮಗೆ, ಸುಮ್ಕೇನಿಯಾ ನಿನ್ನ ಥರನೇ ಮಗಳು ಅಂತ ಗೊತ್ತಾಕ್ಬಿಡ್ತೀರಾ ನೀವು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕಾಗ್ಬಿಟ್ಟೆ ನಾನಂತೂನುವೆ. ಏನೇ ಇಂಥ ಒಳ್ಳೆ ವಿಚಾರನ ಹೇಳ್ದಿದ್ದಂಗೆ ನೀ ನೋಡಿ ಹೆಂಗೆ ಮುಚ್ಚಿಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ನಾವಂತೂ ಕೋಟ್ಯಾಧೀಶ್ವರ ಆಗೋದ್ರಾಗೆ ಎರಡನೇ ಮಾತೇ ಇಲ್ಲ. ನನ್ನ ಮಗಳು ಎಂಥ ಸಂದ ಕಾಣಿಸ್ತಿದ್ಲು ಗೊತ್ತೇನೆ? ಅದು ಎಂತೆಂಥದ್ದು ಜುಮ್ ಜುಮಾನ ಬಟ್ಟೆ ಹಾಕೊಂಡು ಎಂಥ ಸಂದ ಕಾಣಿಸ್ತಿದ್ಲು ಅಂದ್ರೆ ಅಂಥ ಸಂದ ಕಾಣಿಸ್ತಿದ್ಲು. ನೀನು ನೋಡ್ಬೇಕಿತ್ತು ಬಿಡು ನೀನಂತೂನುವೆ. ನನ್ನ ಮಗಳು ಹೆಂಗೆ ಕಾಣಿಸ್ತಿದ್ದು ರೀ? ಮಾಮೂಲಿ ಬಟ್ಟೆನೇ ಹಾಕೊಂಡಿದ್ಲಲ್ಲ. ಏ ಇಲ್ವೇ, ಅದು ಹೆಂಗೋನನ್ವೇ ಸ್ಟ್ಯಾಂಡ್ ಒಳಗೆ ಕಾಣಿಸ್ತಿದ್ಲು ನನ್ನ ಮಗಳು. ನೀನು ನೋಡ್ಬೇಕಿತ್ತು ನೀನು. ಅದ್ರ ಕತೆ ಯಾಕೆ ಕೇಳಿಯ? ಏನೋ ಬಿಡಿ, ನಿಮಗೂ ಒಪ್ಪಿಗೆ ಆಯ್ತಲ್ಲ, ಅಷ್ಟೇ ಸಾಕು ನನಗೆ. ನನ್ನ ಮಗಳಿಲ್ಲವಳೆ? ಒಳಗಡೆ ಅವಳೆ. ಇರು ಮತ್ತೆ ಬಂದೆ. ಹಬ್ಬ ಸದ್ಯ ಇನ್ನ ಮದುವೆ ಮಾಡೋದಕ್ಕೆ ಯಾವ ಯೋಚನೆನೂ ಇಲ್ಲ. ಹೆಂಗ್ ಗೊತ್ತಾಗ ಮದುವೆ ಮಾಡ್ಬಿಟ್ಟತಾಗೆ ಮುಗಿಸ್ಬಿಡ್ಬೋದು ನೋಡತ್ತಾಗ ನನ್ನ ಮಗಳದು. ನನ್ನ ಗಂಡು ಏನು ಹೇಳ್ತಾನೋ, ನನ್ನ ಗಂಡ ಏನು ಹೇಳ್ತಾನೋ ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು ನನಗಂತೂ. ಕೊನೆಗೂ ನನ್ನ ಗಂಡ ಆತಾಗ ಒಪ್ಕೊಂಡಲ್ಲ, ಅಷ್ಟೇನೇ ಸಾಕ್ಬಿಡು. ಇನ್ನು ಯಾವುದು ತೊಂದರೆ ಇಲ್ದಾಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಈಗ ಏನು ಮಾಡೋದು? ನನ್ನ ಮಗಳಿಗೆ ಹೇಳ್ಬೇಕು ಮದುವೆ ವಿಚಾರನ ಆದಷ್ಟು ಬೇಗ ಮಾತಾಡು ಅಂತ. ಮಗಳೇ, ಮಗಳೇ, ಅಯ್ಯೋ ಮಗಳೇ, ಏನಪ್ಪ? ಮಗಳೇ, ನನಗೆಲ್ಲ ವಿಷಯ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡ. ಎಲ್ಲಪ್ಪ ನಮ್ಮ ಅಪ್ಪಂಗೆ ಎಲ್ಲ ವಿಷಯನೂ ಗೊತ್ತಾಗೋಗ್ಬಿಡ್ತು, ಎಲ್ಲನೂ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಆ ಬಟ್ಟೆನಾಗೆ ಎಂಥ ಸಂದ ಕಾಣಿಸ್ತಿದ್ದೆ ನೀನಂತೂ ಮಗಳೇ. ಯಾವ ಬಟ್ಟೆಗಪ್ಪ? ಏಯ್, ನಂಗೆ ಎಲ್ಲ ಗೊತ್ತಾಯ್ತು ಬಿಡು ಮಗಳ ವಿಷಯ, ಎಲ್ಲನೂ ಗೊತ್ತಾಯ್ತು. ಇನ್ ಯಾಕೆ ಮುಚ್ಚಿಕತಿಯ ನೀನು? ನೀನ್ ಅದೇ ಆ ಹುಡುಗನ ಜೊತೆ ಲವ್ವು ಡವ್ವು ನಂಗೆ ಗೊತ್ತಾಯ್ತು. ಅಪ್ಪ ಅದು. ಅಯ್ಯೋ ಮಗಳೇ, ನನಗೇನು ಬೇಜಾರಿಲ್ಲ. ನಾನು ಆ ಹುಡುಗನ ಹತ್ರ ಮಾತಾಡಿದ್ದೀನಿ. ಆ ಹುಡುಗನ್ ನೋಡಿದ್ರೆ ಬಹಳ ಒಳ್ಳೇನು ಅಂತ ಅನ್ನಿಸ್ತದೆ. ಅಪ್ಪ, ನೀವು ಹುಡುಗನ ಹತ್ರ ಮಾತಾಡಿದ್ರ? ನಿಜ ಹೇಳ್ತಿದ್ದೀರಾ? ಅಯ್ಯೋ, ನಾನು ಯಾಕವ್ವ ಸುಳ್ಳು ಹೇಳಿ, ನಿಜನೇ ಹೇಳ್ತಾ ಇದ್ದೀನಿ. ನನಗಂತೂ ಹುಡುಗ ಭಾಳ ಇಷ್ಟ ಆದ. ಹುಡುಗಂದೇನು ಅಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಐತಲ್ಲ, ಇನ್ನು ಅದಕ್ಕಿನ್ನೂ ಬೇಕೇ. ಸ್ವಂತ ಬೆಂಗಳೂರಾಗೆ ಸ್ವಂತ ಮನೆ ಎಲ್ಲನೂ ಐತಂತೆ. ನಾನು ಕೇಳಿ ಎಲ್ಲ ವಿಚಾರಿಸಿದೆ ಮಗಳೇ. ನಿನ್ನಂಥ ಅದೃಷ್ಟವಂತೆ ಯಾರೂ ಇಲ್ಲ ಮಗಳೇ. ನೀನು ಈ ಥರ ಬಟ್ಟೆಗಿನ್ನ ಆ ಬಟ್ಟೆಗೆ ನೀವು ಸಂದಕ್ಕೆ ನೀ ಕಾಣಿಸ್ತಿದ್ದೆ. ಆ ಜುಟ್ಟು ಕಟ್ಕೊಂಡಿದ್ದಲ್ಲ, ಅದು ಇನ್ನೂ ಸಂದ ಕಾಣಿಸ್ತಿದ್ದೆ ನೀನಂತೂ. ಹುಡುಗಂತಾಗೆಲ್ಲ ಮಾತಾಡಿದೆ. ಹುಡುಗ ನನಗಂತೂ ಇಷ್ಟನೇ ನೀ ಆದ. ಹುಡುಗ ಭಾಳ ಒಳ್ಳೇನು ಅಂತ ಅನ್ನಿಸ್ತದೆ ನನಗೇನು. ಮಗಳೇ, ಆದಷ್ಟು ಬೇಗ ನೀನು ಇಬ್ರು ಮದ್ವೆನೂ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಅವ್ರ ಅಪ್ಪ ಅಮ್ಮನ ಎಲ್ಲನೂ ನಮ್ಮನೆ ಕರೆಯಕ್ಕೆ ಕೇಳು. ಸರಿನೇ, ನಾನು ಮಾತಾಡ್ತೀನಿ ಎಲ್ಲನೂ. ಆಮೇಕಿಂದ ಒಬ್ಬನೇ ನೀ ಮಗನಂತೆ ಅಲ್ವೇ, ಯಾರು ಇಲ್ವಂತೆ ಕೇಳ್ದೆ ಅದನ್ನೂ. ಒಬ್ಬನೇ ಮಗ ಅಂತ ಹೇಳ್ದ. ನನ್ನ ಎಲ್ಲಿ ನೋಡ್ತು ನಮ್ಮಪ್ಪ? ನಾನು ಇವಾಗ ಜುಟ್ಟು ಹಾಕೊಂಡು ಓಡಾಡ್ತಿದ್ದೆ. ಪ್ಯಾಟ್ಗೆ ಹೋಗಿದ್ನಲ್ಲ ಪಾನಿಪುರಿ ತಿನ್ನೋಕ್ಕೆ, ಆವಾಗೇನಾರು ನೋಡ್ತೀನೋ. ಈ ಸಾವುಕಾರನ ಮಗನ ನೋಡೋಕೆ ಅಲ್ಗಾನ ನೋಡ್ಬೇಕೆ, ಊರಾಗೆ ಇತ್ತನಲ್ಲ, ಅವ್ನು ಇಲ್ಲೇ ನೋಡ್ಬೋದಿತ್ತಲ್ಲ ನಮ್ಮಪ್ಪ. ನನಗೆ ಕನ್ಫ್ಯೂಸನ್ ಮಾಡ್ತಾಯಿತ್ತು ನಮ್ಮಪ್ಪ ಅಂತಂದ್ರೆ. ಹೋದರೆ ಹೋಗ್ಲಿ ಬಿಡು, ಹೆಂಗಾನ ಮಾಡ್ಕೊಂಡು ಹೋಗ್ಲಿ. ನಮ್ಮ ಲವ್ಗಂತೂ ಯಾವ ಅಡ್ಡಿ ಆತಂಕನೂ ಇಲ್ವಲ್ಲ. ಆದರೆ ಅವನೇ ನೀನು ನನ್ನ ಲವ್ವರೇ ಮದುವೆ ಮಾಡ್ಕೊಳ್ಳೋಣ ಅಂದರೆ ಒಪ್ಪಕ್ಕಿಲ್ಲ.
ಅಪ್ಪ ನನಗೇನೋ ಈಗಲೇ ಮದುವೆ ಮಾಡ್ಕೊಂಬಿಡಕ್ಕೆ ಅಂತ ಹೇಳ್ಬಿಟ್ಟು ತುದೀಗಾಲ ನಿಂತಿದ್ದೀನಿ ಕಣಪ್ಪ. ಆದರೆ ಅವನೇನಿಯ ಇನ್ನೂ ಚಿಕ್ಕ ಏಜು ಬ್ಯಾಡ ನಿಧಾನಕ್ಕೆ ನೋಡೋಣ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಎಳಿತಾನೆ ಕಣಪ್ಪ. ಏನಪ್ಪ ಮಾಡಲಿ ನಾನು? ಅಯ್ಯೋ ಮಗಳೇ, ನಾನಿದ್ದೀನಲ್ಲ. ಅಯ್ಯೋ ನೀನು ಹೇಳು, ಕರ್ಸು ಮಾತಾಡೋಣ. ನಾನೊಂದು ಕಿತ ಮಾತಾಡ್ದೆ ಅಂತ ಹೇಳಿದ್ರೆ ಮುಗಿದೋಯ್ತು. ಹಂಗೇನಿಯ ಪಟ 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 ಅಂತ ಮದುವೆ ಆಗಿ ಮುಗಿದೋಗ್ಬಿಡ್ತದೆ. ನೋಡು ನಾನಿದ್ದೀನಿ ಸರಿನಾ, ಎಲ್ಲ ಮಾತಾಡ್ತೀನಿ. ಮೊದಲು ನೀನು ಹುಡುಗನ ಕರ್ಕೊಂಬಿಟ್ಟು ಬರೋದು ಕಲ್ತ್ಕೊ ಮಂತಕ್ಕೆ ಹೋಗಿ ಹುಡುಗನ ಹತ್ರ ಮಾತಾಡು. ಹುಡುಗನೂ ನೀನು ಶಾನೆ ಇಷ್ಟಪಡ್ತಾನೆ ಅಂತ ಅನ್ನಿಸ್ತದೆ. ನಾಚ್ಕೊಂತಿದ್ದವತ್ತು ಹೋಗ್ಬಿಟ್ಟು ಮನೆಗೆ ಬಾ, ಮದುವೆ ಮಾತುಕತೆ ಮಾತಾಡೋಕ್ಕೆ. ನಮ್ಮ ಅಪ್ಪ ಅಮ್ಮ ಇಬ್ರು ಒಪ್ಪವ್ರೆ, ಇಬ್ರು ಏನು ಜಗಳ ಕಾಯಕ್ಕಿಲ್ಲ ಏನು ಕಾಯಕ್ಕಿಲ್ಲ ಅಂತ ಹೇಳ್ಬಿಡು. ಆಮೇಲೆ ಅಂತ ಒಳ್ಳೆ ಹುಡುಗನ ಯಾವಳನ್ನ ಬ್ಯಾರೆ ಹುಡುಗಿ ಆರಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಹೇಳು ಅಲ್ವಾ? ಹ್ಞೂ ಅಪ್ಪ. ನನ್ನನ್ನು ತುಂಬ ಇಷ್ಟಪಡ್ತಾರೆ. ಬೇರೆ ಹುಡುಗಿನೇನು ಆರಿಸ್ಕೊಂಡು ಹೋಗಲ್ಲ. ಆದರೂ ನೀವು ಹೇಳೋ ಥರನೇ ನೀನು ನಡ್ಕೋಬೇಕಲ್ಲ. ಆಯಿತು ಅಪ್ಪ, ಆಯಿತು ಆಯಿತು, ಹಂಗೆ ಆಯಿತು. ನಾನು ಹೋಗ್ಬಿಟ್ಟು ಅವನ್ನ ಈ ಕರ್ಕೊಂಬಿಟ್ಟು ಬರ್ತೀನಿ, ನೀವೇ ಮಾತಾಡಿ. ಆಯ್ತು ಮಗಳೇ, ಆಯ್ತು ಆಯ್ತು, ಹೋಗು. ಈ ಹೆಣ್ಮಕ್ಳು ಯಾಕನ ಹುಟ್ಟಿದ್ರು ಅಂತ ಇಷ್ಟು ದಿನ ಬೇಜಾರಾಯ್ತಿತ್ತು. ಈ ಗಂಡು ಮಕ್ಳು ಹುಟ್ಟಿದ್ರೆ ಏನು ಬರೋದು, ಇನ್ನ ವರದಕ್ಷಿಣೆ ಅಂತ ಒಂದು 2 ಲಕ್ಷ ಬರೋದೇನೋ. ಆದರೆ ನನ್ನ ಮಗಳು ಹೆಣ್ಮಗಳು ಅಂತ ಹುಟ್ಟಿದಕ್ಕೂ ಸಾರ್ಥಕಾಯ್ತು. ಕೋಟಿ ತಗೊಬತ್ತಾವಳೆ. ಮಗಳೇ ಹೋಗು, ನಿಂಗೆಲ್ಲ ಒಳ್ಳೇದಾಗ್ಲಿ ಹೋಗು. ಸದ್ಯ ನಾನಂತೂ ಕೋಟ್ಯಾಧೀಶ್ವರ ಆಗೋದಂತೂ ತಪ್ಪಿದ್ದಲ್ಲ ಬಿಡು. ನಾನು ಹಣೆ ಬರೋದಾಗ ಬರೆದ್ಬಿಟ್ಟೈತೆ ಕೋಟಿ 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 ಅಂತ ಬರೆದ್ಬಿಟ್ಟೈತೆ ಬಿಡು. ಆದ್ರೆ ಮದುವೆ ಮಾಡಕ್ಕೆ ಹೊಸಿ ದುಡ್ಡು ಬೇಕಲ್ಲ. ನಾಟಕ ಮಾಡ್ಕೊಂಡು ನಮ್ಮ ಅಮ್ಮನ ತಗೋ ಒಂಚೂರು ಕಿತ್ಕೊಂಡನ ಬರ್ಬೇಕಿತ್ತು ದುಡ್ಡ. ಇರು ಮಾಡ್ತೀನಿ. ನಮ್ಮ ಅಮ್ಮಂದು ಹೊಸಿ ದುಡ್ಡು ಬರಬೇಕು. ಅದನ್ನ ಹೋಗಿ ಕೇಳಿದ್ರೆ ಕೊಡ್ತದ ಬಿಡು. ಏನೋ ಒಂದು ಮಾಡಿದ್ರಾಯ್ತು. ಅಪ್ಪ, ನಿಂಗೇನೋ ಒಂದು ಒಳ್ಳೆ ವಿಷಯ ಹೇಳ್ಬೇಕು. ಏನ್ ವಿಷಯ? ಮತ್ತೆ ಮತ್ತೆ ನಮ್ಮ ಅಪ್ಪ ಅಮ್ಮ ಇಬ್ರಿಗೂ ನಮ್ಮ ಲವ್ ವಿಚಾರ ಗೊತ್ತಾಗೈತೆ. ನಮ್ಮ ಅಪ್ಪ ಅಮ್ಮ ಇಬ್ರು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪಿಗೆ ಕೊಟ್ಬಿಟ್ರು ಗೊತ್ತಾ. ಇನ್ನೇನಿದ್ರು ನಿಮ್ಮ ಮನೆಯವ್ರು ಬಂದ್ಬಿಟ್ಟು ನಮ್ಮ ಮನೆಗೆ ಮಾತಾಡೋದು ಒಂದೇನೇನಿಯಾ ಬಾಕಿ ಇರೋದು, ಬೇರೆ ಇನ್ನೇನೂ ಇಲ್ಲ. ನಿನಗಂತೂ ನಮ್ಮ ಮನೆ ಕಡೆಯಿಂದ ಯಾವುದು ತೊಂದರೆನೂ ಇಲ್ಲ. ಆಗಲೇ ನೀನು ನಮ್ಮ ಅಪ್ಪನ ಜೊತೆ ಎಲ್ಲ ಮಾತಾಡ್ದಂತೆ ಬುಲ್ಡೆ ಬೇರೆ ಬಿಟ್ಟಿದೆಯೇನು, ಬೆಂಗಳೂರಾಗೆಲ್ಲ ಮನೆ ಐತೆ ಹಂಗೈತಿ ಹಿಂಗೈತಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಹುಡುಗನ ಹತ್ರ ಮಾತಾಡ್ದೆ ಬೇಜಾನೆಲ್ಲ ದುಡ್ಡೈತಂತೆ ಹಂಗೆ ಹಿಂಗೆ ಅಂತ ಹೇಳ್ತಿತ್ತು. ನೀನೇ ಬುಲ್ಡೆ ಬಿಟ್ಟಿತ್ತಿ ಅಲ್ವಾ? ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡೋದ್ನ? ನಾನು ಯಾವಾಗ ಮಾತಾಡಿದೆ ನಿಮ್ಮ ಅಪ್ಪನ ಹತ್ರ? ಸುಮ್ಕಿರು, ಈಗಲೂ ತಮಾಷೆ ಮಾಡಕ್ಕೆ ಹೋಗ್ಬೇಡ. ನನಗೇನು ವಿಷಯ ಏನು ಗೊತ್ತಿಲ್ವಾ? ನಮ್ಮ ಅಪ್ಪನೇ ಹೇಳೈತೆ ಮದುವೆಗೆಲ್ಲ ಒಪ್ಪಿಗೆ ಕೊಟ್ಟೈತೆ. ನೋಡು ಆದಷ್ಟು ಬಿರ್ನ ಇಬ್ರು ತಾಳಿ ಕಟ್ಕೊಂಬಿಟ್ಟು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ್ಬಿಡ್ತೀನಿ. ನಮ್ಮ ಅಮ್ಮಂಗಂತೂ ನಿನ್ನ ಮ್ಯಾಲೆ ಅವತ್ತಿಂದನೂ ಪಿರುತಿ ಐತೆ. ನಮ್ಮ ಅಪ್ಪ ಒಪ್ತದೋ ಒಪ್ಪಲ್ವೋ ಅಂತ ಹೇಳ್ಬಿಟ್ಟು ಬೇಜಾರಾಗಿತ್ತು. ಆದರೆ ಇವಾಗ ಯಾವ ಬೇಜಾರೂ ಇಲ್ಲ. ನಮ್ಮ ಅಪ್ಪನೂ ಒಪ್ಪಿಗೆ ಕೊಟ್ಬಿಟ್ಟೈತೆ. ನೋಡು ಆದಷ್ಟು ಬೇಗ ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಮ್ಮ ಮನೆಗೆ ಮಾತಾಡ್ಬಿಡು. ಇನ್ನು ಶಾನೆ ದಿನ ಕಾಯಕ್ಕೆ ನನಗೂ ಆಗಕ್ಕಿಲ್ಲ. ಇಬ್ರು ಎಷ್ಟೆಲ್ಲ ಇಷ್ಟಪಡ್ತಿದ್ದೀವಿ ಹೇಳು. ನಾನು ಹಿಂಗೆ ಅವತ್ತೇ ಹೇಳೋದಲ್ಲ, ಈಗಲೇ ಮದುವೆ ಇಷ್ಟ ಇಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇದು ಯಾಕೆ ಹಿಂಗೆ ಸುಮ್ಕೇನಿಯ ಬಲ್ವಂತ ಮಾಡಿಯ ನೀನು? ಅಯ್ಯೋ ನಾನು ಆಗಬೇಕು ಅಂತಂದಾಗ ಆಯ್ತೀನಿ. ಇವಾಗಂತೂ ನನ್ನ ಕೈಲಿ ಆಗಕ್ಕಿಲ್ಲ. ನೀನು ಸುಮ್ಕೇನಿಯ ಹೋಗು. ನಾನು ಆಯ್ತೀನಿ. ಸರಿ, ಯಾವಾಗನಾಗು. ಯಾವಾಗಾದ್ರೂ ಎಲ್ಲಿ ನಿಂತ್ಕೊಂಡು ಮಾತಾಡಿದ್ರು ನಮ್ಮ ಮನೆಗೆ ಇನ್ನು ಮ್ಯಾಲೆ ಅಂತೂ ಅಂದರೆ ಇಲ್ವಂತೆ. ಇನ್ನು ಮ್ಯಾಲೆ ನಾನು ನಿನ್ನ ಜೊತೆ ಎಲ್ಲ ಕಡೆನೂ ಕೈ ಹಿಡ್ಕೊಂಡು ಸುತ್ತಾಡ್ಬೋದು ಬಿಡು. ನಮ್ಮ ಮನೆಗೆ ಎಲ್ಲ ವಿಷಯ ನನಗೆ ಗೊತ್ತಾಗೋಗ್ಬಿಟ್ಟೈತೆ. ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ, ಸರಿನಾ? ಬರ್ತೀನಿ. ಈ ಹುಡುಗಿರದು ಯಾಕೆ ಮದುವೆ ಅಂತ ಸಾಯ್ತಾರೆ? ಇದು ಯಾಕೆ ಹಿಂಗೆ ಸಾಯ್ತಾರೆ ಅಂತ ನೀನು ಗೊತ್ತಾಯ್ತಿಲ್ವಲ್ಲ ನನಗೆ. ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಅಡುಗೆ ಮಾಡಿಕೊಳ್ಳೋದಕ್ಕಿಂತ ಅವ್ರ ಮನೆಗೆ ಅವಳು, ನಮ್ಮ ಮನೆಗೆ ನಾವು ಇದ್ಕೊಂಡು ಆರಾಮಾಗಿ ಲವ್ಗಳು ಮಾಡ್ಕೊಂಡು ಓಡ್ಕೊಂಡ್ರದೇನೇ ಎಷ್ಟೋ ವಾಸಿನಪ್ಪ. ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಅವಳಿಗೂ ತಲೆನೋವು ನನಗೂ ತಲೆನೋವು. ಯಾಕೆ ಬೇಕು? ಎಷ್ಟು ಹೇಳಿದ್ರು ಈ ಹುಡುಗಿಯರು ಕೇಳೋದೇ ಇಲ್ಲ. ಅವಳು ಕೇಳೋದಿಲ್ಲ, ಇವಳು ಕೇಳೋದಿಲ್ಲ. ಅಯ್ಯೋ ಸರಿ ಆಯಿತು, ನೋಡೋಣ. ನಾನು ಯೋಚನೆ ಮಾಡ್ತೀನಿ ಮದುವೆ ಬಗ್ಗೆ. ಇವಾಗ ಸದ್ಯಕ್ಕೆ ನೀನು ಹೋಗು. ಸರಿ ಬಿಡು, ಆಯಿತು. ಆದಷ್ಟು ಬೇಗ ಎಲ್ಲ ವಿಚಾರನೂ ಬಗೆಹರಿಸ್ಕೊಬಿಟ್ಟು ಮದುವೆ ಮಾಡ್ಕೊಬಿಡೋಣ. ನಿಮ್ಮ ಅಪ್ಪಂಗೂ ಎಲ್ಲ ಹೇಳ್ಬಿಡು, ಸರಿನಾ? ಸರಿ, ನಾನು ಹೋಯ್ತೀನಿ. ಅಮ್ಮ ಬೇರೆ ಮನೆಯಾಗೆ ಕೆಲಸ ಹೇಳಿತ್ತು, ಮುದ್ದೆ ಮಾಡಿಕ್ಕು ಅಂತ ಮಾಡಲೇ ಇಲ್ಲ ನೋಡಿ, ಹಿಂಗೆ ಬಂದ್ಬಿಟ್ಟೆ. ನಾನು ಹೋಯ್ತೀನಿ. ಸದ್ಯ ಓದ್ಲಲ್ಲ ಸಾಕು. ಏನು ಮಾಡೋದು ಇವಾಗ? ಬೇಜಾರಾಯ್ತಾಯ್ತಲ್ಲ ಬಿಡು. ಇನ್ನೊಬ್ಳವಳಲ್ಲ, ಅವಳನ್ನ ಕರ್ಸ್ಕೊಂಡು ಮಾತಾಡ್ಕೊಂಡು ಕುತ್ಕೊಳ್ಳೋದು ಎಷ್ಟೋ ವಾಸಿ. ಫೋನ್ ಮಾಡೋಣ. ಫೋನ್ ಮಾಡಿದ್ರೆ ಬತ್ತಾಳೆ. ಇವಳು ಬಾರೆ ಅಂದರೆ ಅಯ್ಯೋ ಆ ಕ್ಯಾಮೆ ಈ ಕ್ಯಾಮೆ ಅಂತ ಹೇಳ್ತಾಳೆ. ಅದೇ ನೀನಿಯ ಸರಿ, ಫೋನ್ ಮಾಡಿ ಕರೆಸ್ತೀನಿರು.